ಶಿವಪುರ ಮಾರ್ಗವಾಗಿ ತೂಗು ಸೇತುವೆಗೆ ಇರುವ ಮುಖ್ಯ ರಸ್ತೆ ಅಭಿವೃದ್ಧಿಪಡಿಸಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಆಗ್ರಹ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳುವಿ ಧಾರ್ಮಿಕ ಕ್ಷೇತ್ರವು ಇಡೀ ರಾಷ್ಟ್ರದಲ್ಲೇ ಹೆಸರುವಾಸಿಯಾಗಿದೆ. ಆದರೆ ಇಂತಹ ಧಾರ್ಮಿಕ ಕ್ಷೇತ್ರದ ಸಮಗ್ರವಾದ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ನಿಯಮಗಳು ಹಾಗೂ ಪರಿಸರವಾದಿಗಳು ಪದೇ ಪದೇ ಅಡ್ಡಗಾಲು ಹಾಕುತ್ತಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ, ಶಾಲೆಗಳ ಅಭಿವೃದ್ಧಿ, ಬಸ್ ವ್ಯವಸ್ಥೆ ಹಾಗೂ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಸರವಾದಿಗಳೇ ಅಡ್ಡಗಾಲು ಆದರೆ ಎಂಬ ಅನುಮಾನ ಕಾಡುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಉಳುವಿ ಗ್ರಾಮ ಪಂಚಾಯಿತಿಯಿಂದ ಶಿವಪುರ ಗ್ರಾಮದ ಮಾರ್ಗವಾಗಿ ತೂಗು ಸೇತುವೆಗೆ ಇರುವ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ 3 ವರ್ಷಗಳ ಹಿಂದೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಲೋಕೋಪಯೋಗಿ ಅನುದಾನದ ಅಡಿಯಲ್ಲಿ 12 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಮಾಡಿತ್ತು. ಆದರೆ ಪರಿಸರವಾದಿಗಳು ದೆಹಲಿ ಮಟ್ಟದಲ್ಲಿ ಈ ಕಾಮಗಾರಿಗೆ ತಡೆ ಹಿಡಿಯುವಂತೆ ಮನವಿ ಸಲ್ಲಿಸಿದ್ದರಿಂದ ಕಳೆದ 2 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ಬಿಟ್ಟಿದೆ. ಏನಿವತ್ತು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದು ಬಂದಾಗ ಅತ್ಯಂತ ಕಿತ್ತೂರು ಕರ್ನಾಟಕದ ಸಮಸ್ತ ಜನತೆಗೆ ಪವಿತ್ರ ಸ್ಥಳ ಉಳುವಿ ಚನ್ನಬಸವೇಶ್ವರ ಕ್ಷೇತ್ರ. ಸಾಕಷ್ಟು ಒಂದು ರೀತಿ ಧಾರ್ಮಿಕ ಕ್ಷೇತ್ರ ಮತ್ತು ಮನೆ ದೇವರು ಕೂಡ. ಆದರೆ ಉಳುವಿ ಚನ್ನಬಸವೇಶ್ವರ ಕ್ಷೇತ್ರದ ವಿಷಯಕ್ಕೆ ಬಂದಾಗ ಸಾಕಷ್ಟು ಒಂದು ರಸ್ತೆ, ಅದೇ ರೀತಿ ಮೂಲಭೂತ ಸೌಕರ್ಯಗಳು ಮತ್ತು ATM ಕೊರತೆ ಮತ್ತು ಒಂದು ನೆಟ್ವರ್ಕ್ ಸಮಸ್ಯೆ ಆಯಿತಾ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಏನೋ ನಮ್ಮ ಭಾಗದ ಮತ್ತು ಮಧ್ಯ ಕರ್ನಾಟಕದ ಪ್ರಯಾಣಿಕರು ಸಹ ಪ್ರವಾಸಿಗರು ಬರ್ತಾರೆ, ವಿಶೇಷ ಶಿಕಾರಿಪುರ ಮತ್ತು ಆ ಕಡೆಯಿಂದ ಬರ್ತಾರೆ. ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಉಡುವಿಯಿಂದ ಶಿವಪುರ ಹೆಬ್ಬಾಳ ಮಾರ್ಗವಾಗಿ ಹೋಗ್ತಕ್ಕಂಥ ಆ ತೂಗು ಸೇತುವೆಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಸರ್ಕಾರ ಇದನ್ನು ಮನಗಂಡು ಏನಪ್ಪ ಮಾಡಿದ್ರಂದರೆ ಅದಕ್ಕೆ ಒಂದು ತೂಗು ಸೇತುವೆ ಮತ್ತು 10 ರಿಂದ 15 ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ CC ರೋಡ್ ಮಾಡನ್ನ ಸ್ಯಾಂಕ್ಷನ್ ಮಾಡ್ತು. ಅರ್ಧ ಕಾಮಗಾರಿ ನಡೀತು, ಇನ್ನು ಅರ್ಧ ಹಂಗೆ ಇದೆ. ಇಲ್ಲಿರ್ತಕ್ಕಂಥ ಪರಿಸರವಾದಿಗಳು ಕೇಂದ್ರ ಸರ್ಕಾರಕ್ಕೇನೋ ಲೆಟರ್ ಬರೆದ್ಬಿಟ್ರು. ಆದರೆ ದಿನನಿತ್ಯ 3-4 ಹಳ್ಳಿ ಬರ್ತವೆ, ದಿನನಿತ್ಯ ಪ್ರಯಾಣಿಕರು ಪ್ರವಾಸಿಗರು ದಿನನಿತ್ಯ ಸಂಚಾರ ಮಾಡ್ತಾರೆ. ಸಾಕಷ್ಟು ಆ ರಸ್ತೆ ಸಮಸ್ಯೆ ಆಗಿದ್ದಕ್ಕೆ ಸಾಕಷ್ಟು ಅವಘಡಗಳು ಸಮಸ್ಯೆ ಇದ್ದಾವೆ, ಸಾವು ನೋವುಗಳು ಸಮಸ್ಯೆ ಇದ್ದಾವೆ. ಈಗಾದರೆ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಮತ್ತು ಅಲ್ಲಿರ್ತಕ್ಕಂಥ 3-4 ಹಳ್ಳಿಗಳ ಗ್ರಾಮಸ್ಥರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಅರಣ್ಯ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ದಯವಿಟ್ಟು ಈ ಅರಣ್ಯ ಇಲಾಖೆಯಲ್ಲಿ ಒಂದು ನಿಯಮಗಳನ್ನ ಸಡಿಲಿಕೆ ಮಾಡಿ ದಯವಿಟ್ಟು ಆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕಾಮಗಾರಿನ ಪೂರ್ಣಗೊಳಿಸಿ ದಿನನಿತ್ಯ ಪ್ರವಾಸಿಗರಿಗೆ ಮತ್ತು ಆ ಗ್ರಾಮಸ್ಥರಿಗೆ ಏನು ದಿನನಿತ್ಯ ಸಂಚಾರ ಮಾಡಬೇಕು ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ಎಲ್ಲ ಉಳುವಿಗೆ ಬರ್ತಕ್ಕಂಥ ಭಕ್ತರ ಪರವಾಗಿ ನಂದನ್ನು ಮನವಿ. ನಮಸ್ಕಾರ. ಇದರಿಂದ ದಿನನಿತ್ಯ ಈ ರಸ್ತೆಯ ಮೂಲಕ ಸಂಚಾರ ಮಾಡುವ ಈ ಭಾಗದ ಗ್ರಾಮಗಳ ನಿವಾಸಿಗಳು ಪ್ರವಾಸಿಗರಿಗೆ ಭಾರೀ ತೊಂದರೆ ಆಗುತ್ತಿತ್ತು. ದಿನನಿತ್ಯ ಅವಘಡಗಳು ಹೆಚ್ಚಾಗುತ್ತಿವೆ. ಆದ್ದರಿಂದ ಇತ್ತೀಚೆಗೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ಶ್ರೀ ಬಸವರಾಜು ಪತ್ರಕರ್ತರು ಹಾಗೂ ಹೋರಾಟಗಾರರು.
ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.